ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಏನು ಅವರು ಕ್ಲಿಯರಾಗಿ ಕೇಳಿದರೆ, ಅವರ 15 ಡೇಸ್ ಮಗು ದಿನಕ್ಕೆ 2ರಿಂದ 3 ಸಲ ಮಾತ್ರ ಯೂರಿನ್ ಪಾಸ್ ಮಾಡಿದೆ. ಏನಾದರೂ ಸಮಸ್ಯೆನಾ? ಯಾವ ರೀತಿ ಈ ಮಗುನ ಕೇರ್ ಮಾಡಬೇಕು ಅಂತ ಹೇಳಿ ಈ ಪ್ರಶ್ನೆನ ಕೇಳಿದ್ದಾರೆ. ನನ್ನ ಓಲ್ಡ್ ವಿಡಿಯೋ ಏನು ಬರುತ್ತಲ್ಲ, ಮಗು ಯೂರಿನ್ ಎಷ್ಟು ಸಲ ಪಾಸ್ ಮಾಡಬೇಕು ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಫರ್ದರ್ ಡೀಟೇಲಿಗೆ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಕಂಪ್ಲೀಟಾಗಿ 15 ದಿನದ ಮಗು ಈ ಥರ ಆಗಿ ಏನು ಯೂರಿನ್ ಪಾಸ್ ಮಾಡಿಲ್ಲ ಅಂದರೆ ಯಾವ ಕಾರಣಗಳು ಅಥವಾ ಯಾವ ಗುರುತುಗಳನ್ನು ಮಕ್ಕಳಲ್ಲಿ ನಾವು ನೋಡಿ ಕಂಡುಹಿಡಿಬೋದು ಮತ್ತು ಯಾವಾಗ ನಾವು ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದು ಇವತ್ತಿನ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮೊದಲನೇದಾಗಿ ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು 1 ತಿಂಗಳ ಮಗುವಿನವರೆಗೂ 20 ಸಲ ಯೂರಿನ್ ಪಾಸ್ ಮಾಡೋದು ಕೂಡ ನಾರ್ಮಲ್. ಯಾಕಂದರೆ ಮಕ್ಕಳಿಗೆ ಬ್ಲ್ಯಾಡರ್ ಮೇಲೆ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಮಗು ಒಂದು ಅಕ್ಷಿ ಮಾಡಿದ್ರೆ ಯೂರಿನ್ ಪಾಸ್ ಆಗುತ್ತೆ, ಕೆಮ್ಮಿದ್ರೆ ಯೂರಿನ್ ಪಾಸ್ ಆಗುತ್ತೆ, ಮಗು ಆಕ್ಳಿಸಿದ್ರೂ ಯೂರಿನ್ ಪಾಸ್ ಆಗುತ್ತೆ, ಮಗು ಹತ್ರೂ ಕೂಡ ಯೂರಿನ್ ಪಾಸ್ ಆಗುತ್ತೆ. ಯಾಕಂದರೆ ಮಕ್ಕಳಲ್ಲಿ ಬ್ಲ್ಯಾಡರ್ ಕೆಪಾಸಿಟಿ ಏನಿರುತ್ತಲ್ಲ ಅದು ಇರೋದಿಲ್ಲ, ಬೈ ಬರ್ತ್ ಬಂದಿರೋದಿಲ್ಲ. ಅದು ಬೆಳೀತಾ ತನ್ನಂತಾನೇ ಬ್ಲ್ಯಾಡರ್ ಮೇಲೆ ಕಂಟ್ರೋಲ್ ಸಿಕ್ಕಿದಾಗ ಆ ಮಕ್ಕಳು ಯೂರಿನ್ನ ಕಂಟ್ರೋಲ್ ಮಾಡೋದನ್ನು ಕಲಿತಾರೆ. ಸೊ ಅಲ್ಲಿವರೆಗೂ ಯೂರಿನ್ ಕಂಟ್ರೋಲ್ಗೆ ಸಿಕ್ಕೋದಿಲ್ಲ ಮಕ್ಕಳಿಗೆ. ಇದು ಫಸ್ಟ್ ರೀಸನ್ ಆಯಿತು ಅಂತಂದರೆ ಒಂದು 20 ಸಲ ಯೂರಿನ್ ಪಾಸ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟು ಮಗು ಯೂರಿನೇ ಪಾಸ್ ಮಾಡಿಲ್ಲ, ಯಾವಾಗ ನಾವು ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋ ಥರ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಮಗು 1ರಿಂದ 2 ಸಲ ಯೂರಿನ್ ಪಾಸ್ ಮಾಡ್ತಾಯಿದೆ, ಎಷ್ಟು ಡ್ಯೂರೇಷನ್ಗೆ ಮಗು ಯೂರಿನ್ ಪಾಸ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 6 ಅವರ್ಸ್ ಡ್ಯೂರೇಷನ್ ತೊಗೋತಾ, 12 ಅವರ್ಸ್ ಡ್ಯೂರೇಷನ್ ತೊಗೋತಾ, ಇಲ್ಲ 1 ಡೇ ಫುಲ್ಲು ಹಾಫ್ ಡೇ ಫುಲ್ಲು ಮಲಗಿತ್ತು ಮಗು, ಮಲಗಿ ಎದ್ದ ಮೇಲೆ ಒಂದೇ ಸಲ ಪದೇ ಯೂರಿನ್ ಪಾಸ್ ಮಾಡ್ತು, ಇಲ್ಲ ಮಲಗಿದಾಗ ನಮಗೆ ಗೊತ್ತೇ ಆಗಲಿಲ್ಲ ಯೂರಿನ್ ಪಾಸ್ ಮಾಡಿದ್ದು. ಇನ್ನೊಂದು ಮೇನ್ ಏನಂದರೆ ಡೈಪರ್ ಹಾಕಿರ್ತೀವಿ ನಾವು ಮಕ್ಕಳಿಗೆ, ಆ ಡೈಪರಲ್ಲಿ ಕೌಂಟ್ ಸಿಕ್ಕಲ್ಲ ಮಕ್ಕಳು ಎಷ್ಟು ಸಲ ಯೂರಿನ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಕೂಡ ನಿಮ್ಮ ಕೌಂಟಿಂಗ್ ಮಿಸ್ ಆಗಿರ್ಬೋದು. ಕೌಂಟಿಂಗ್ ಮಿಸ್ ಆಗಿದ್ರೂ ಕೂಡ ನಿಮ್ಮ ವೆಟ್ ಡೈಪರ್ಸ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಮಗುವಿಗೆ ಏನಾದರೂ ಜಾಂಡಿಸ್ ಆಗಿದೆ, ಕೈ ಕಾಲು ಎಲ್ಲ ಹಳದಿ ಕಲರ್ ಹಾಗೇ ಇದೆ, ಕಮ್ಮಿ ಆಗ್ತಾ ಇಲ್ಲ ಹಳದಿ ಕಲರ್ ಅನ್ನೋದಾಯಿತು ಅಂದರೆ, ಮಕ್ಕಳ ಕಣ್ಣೆಲ್ಲ ರೆಡ್ ಆಗ್ತಾಯಿದೆ, ಮಕ್ಕಳು ತುಂಬ ಅಳ್ತಾರೆ ಬಟ್ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಡಿಹೈಡ್ರೇಷನ್ ಆಗಿದೆ ಅಂತ ಹೇಳಿ, ಮತ್ತು ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ, ಬಾಡಿ ಟೆಂಪ್ರೇಚರ್ ಹೈ ಆಗ್ತಾ ಇರ್ಬೋದು, ಇಲ್ಲ ಫುಲ್ ಕಂಪ್ಲೀಟ್ ಕೋಲ್ಡ್ ಆಗ್ತಾ ಇರ್ಬೋದು. ಆ ಟೈಮಲ್ಲಿ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟಾಗಿ ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಜಾಂಡಿಸ್ ಆಗಿದೆ ಮಗುಗೆ ಅಂತ ಅಂದರೆ, ಮಗುಗೆ ಹೈ ಟೆಂಪ್ರೇಚರ್ ಇದೆ ಅಂದರೆ, ಕೋಲ್ಡ್ ಕಾಫ್ ಈ ಥರದ್ದೇನಾದರೂ ಇದೆ ಅಂದರೆ ಆ ಟೈಮಲ್ಲಿ ಡಿಹೈಡ್ರೇಷನ್ ಆಗಿರ್ಬೋದು ಬಾಡಿ, ಅಥವಾ ಬೇರೆ ಸಮಸ್ಯೆಗಳಾಗಿರ್ಬೋದು, ಮಗುವಿಗೆ ರ್ಯಾಷಸ್ ಆಗಿದೆ ಬಾಡಿಯಲ್ಲಿ ಅಂದರೆ ಈ ಎಲ್ಲ ಟೈಮಲ್ಲೂ ನೀವು ಡಾಕ್ಟರ್ನ ಮೀಟ್ ಮಾಡೋದು ಮಸ್ಟ್. ಇದು ಯಾವುದೂ ಇಲ್ಲ, ಮಗು ಇವತ್ತು ಮಾತ್ರ ಬರೀ 2 ಟೈಮ್ಸ್ ಮಾತ್ರ ಯೂರಿನ್ ಪಾಸ್ ಮಾಡಿದೆ 1 ಡೇ ಫುಲ್ಲಲ್ಲಿ ಅಂತ ಅಂದರೆ, ಫಸ್ಟು ನೀವು ಚೆಕ್ ಮಾಡಬೇಕಾಗಿರೋದು ನಿಮ್ಮ ಬ್ರೆಸ್ಟಲ್ಲಿ ಮಿಲ್ಕ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ಥರದ ಮಿಲ್ಕ್ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಮಿಲ್ಕ್ ಬರ್ತಾ ಇದೆ ಬಟ್ ಕಂಪ್ಲೀಟಾಗಿ ನೀರು ಥರ ಇದೆಯಾ, ಸ್ವಲ್ಪ ಮಿಲ್ಕಿ ಇದೆಯಾ, ಆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ಗಟ್ಟಿಯಾಗಿ ಮಿಲ್ಕ್ ಬರುತ್ತೆ, ಕೆಲವೊಬ್ಬರಿಗೆ ತುಂಬ ನೀರು ಥರದ ಮಿಲ್ಕ್ ಬರುತ್ತೆ. ನೀರು ಥರ ಬರುತ್ತಲ್ಲ ಮಿಲ್ಕು, ಆ ಮಿಲ್ಕ್ ಕುಡ್ದಿದ್ದ ಮಕ್ಕಳು ಜಾಸ್ತಿ ಯೂರಿನ್ನ ಪಾಸ್ ಮಾಡ್ತಾರೆ. ತುಂಬ ಗಟ್ಟಿಯಾಗಿ ಬರುತ್ತಲ್ಲ ಆ ಮಿಲ್ಕ್ ಕುಡ್ದಿದ್ದ ಮಕ್ಕಳಿಗೆ ಯೂರಿನ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, ಬ್ರೆಸ್ಟ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ನಿಮ್ಮ ಎದೆಯಲ್ಲಿ ಹಾಲಿದೆ ಬಟ್ ಗಟ್ಟಿ ಆಗಿಬಿಟ್ಟಿದೆ ಅಂದಾಗ ಚೆನ್ನಾಗಿ ಮಸಾಜ್ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಬಿಸಿನೀರಿಂದ ಸ್ನಾನ ಮಾಡೋದಿರ್ಬೋದು, ಮಸಾಜ್ ಮಾಡಿಕೊಂಡು ಈ ಥರ ತುಂಬ ಸಾಫ್ಟಾಗಿ ಮಿಲ್ಕು ಬರಬೇಕು ಮಕ್ಕಳು ಬಾಯಿಗೆ, ಆ ಥರ ಮಾಡಿ ನೀವು ಫೀಡ್ನ ಕೊಡಬೇಕಾಗತ್ತೆ. ಇನ್ನೊಂದೇನೆಂದರೆ 2 ಟೈಮ್ಸ್ ಮಾತ್ರ ಮಗು ಯೂರಿನ್ ಪಾಸ್ ಮಾಡಿದೆ, ನಿದ್ದೆನೇ ಮಾಡ್ತಾಯಿದೆ ಅಂದರೆ ನೀವು ಪದೇ 2 ಅವರ್ಸ್ ಒನ್ಸು ಮಗುಗೆ ಎದ್ದೇಳಿಸಿ ಕಾಲ ಮೇಲೆ ನಿಧಾನಕ್ಕೆ ಹೊಡೆದು ಎಚ್ಚರ ಮಾಡಿ, ಕಿವಿಯೆಲ್ಲ ಸಾವ್ರಿ, ಕಾಲೆಲ್ಲ ನಿಧಾನಕ್ಕೆ ಹಿಂಗೆ ಅಳ್ಳಾಡಿಸಿ ಫೀಡ್ ಮಾಡಲೇಬೇಕಾಗತ್ತೆ. ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ಅಂತೂ ಫೀಡಿಂಗ್ ನೀವು ಮಾಡಲೇಬೇಕು. ಮಗು ಎದ್ದೇಳ್ತು ಅಳ್ತು 2 ಸೆಕೆಂಡ್ ಹಿಂಗೆ ಕುಡಿಸ್ದೆ ಮತ್ತೆ ಮಲ್ಕೊತ್ತು ಮತ್ತೆ ಮಲಗಿಸ್ದೆ, ಈ ಮಿಸ್ಟೇಕ್ಸ್ ಮಾಡಬಾರ್ದು ಮಕ್ಕಳಿಗೆ. ಮಗುಗೆ ಪದೇ ಎದ್ದೇಳಿಸ್ತಾ ಇರಬೇಕು, ಎದ್ದೇಳಿಸಿ ಫೀಡ್ ಕೊಡ್ತಾ ಇರಬೇಕು. ಅಷ್ಟು ತೀರಾ ಆಗ್ತಾನೇ ಇಲ್ಲ, ಮಗು ಲ್ಯಾಚೇ ಮಾಡ್ತಾ ಇಲ್ಲ. ಕೆಲವು ಪ್ರೀ ಮೆಚೂರ್ ಬೇಬೀಸ್ ಏನಂದರೆ ಲ್ಯಾಚಿಂಗ್ ಪವರ್ ಇರೋದಿಲ್ಲ ಅವಕ್ಕೆ. ನೀವು ಬ್ರೆಸ್ಟ್ನ ತೊಗೊಂಡೋಗಿ ಬಾಯಲ್ಲಿ ಕೊಟ್ಟರು ಬರೀ ತುದಿಯಲ್ಲಿ ಮಾತ್ರ ಚೀಪ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ. ಆವಾಗ ಮಗುಗೆ ಎನಫ್ ಮಿಲ್ಕ್ ಸಫಿಷಿಯೆಂಟಾಗಿ ಸಿಕ್ಕಿರಲ್ಲ. ಆ ಟೈಮಲ್ಲಿ ಕೂಡ ಮಗು ಏನು ಮಾಡುತ್ತೆ, ನಿದ್ದೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಟೈಮಲ್ಲಿ ನೀವು ನಿಧಾನಕ್ಕೆ ಎದ್ದೇಳಿಸಿ ಕಂಪ್ಲೀಟಾಗಿ ನಿಮ್ಮ ಬ್ರೆಸ್ಟಲ್ಲಿ ಬ್ಲ್ಯಾಕ್ ಏರಿಯಾ ಏನು ಬರುತ್ತಲ್ಲ ಅದಷ್ಟನ್ನು ಬಾಯೊಳಗಡೆ ಕೊಟ್ಟು ನೀವು ಮಿಲ್ಕ್ನ ಮಗುಗೆ ಸಪ್ಲೈ ಮಾಡೋ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅದು ಯಾವುದೋ ಆಗ್ತಾನೇ ಇಲ್ಲ, ಮಗು ತೀರಾ ವೀಕ್ ಇದೆ ಅಥವಾ ಲ್ಯಾಚಿಂಗ್ ಮಾಡ್ತಾ ಇಲ್ಲ ಮಗು ಕರೆಕ್ಟಾಗಿ, ನನಗೆ ಎದೆಯಲ್ಲಿ ಹಾಲು ಬರ್ತಾಯಿದೆ ಬಟ್ ಮಗು ಕುಡಿತಾ ಇಲ್ಲ ಅಂದಿದ್ದ ಟೈಮಲ್ಲಿ
ಚೆನ್ನಾಗಿ ಎದೆ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ಸ್ಯಾನಿಟೈಸ್ ಮಾಡ್ಕೊಳ್ಳಿ ಒಂದು ಕಪ್ಪನ್ನ. ಆ ಕಪ್ಪಲ್ಲಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ನ ತೊಗೊಂಡು ಈ ಔಷಧಿ ಹಾಕುವಂತಹ ಡ್ರಾಪರ್ಸ್ ಎಲ್ಲ ಬರುತ್ತಲ್ಲ, ಆ ಡ್ರಾಪರಲ್ಲಿ ತೊಗೊಳ್ಳಿ. ಮಗುನ ನಿಧಾನಕ್ಕೆ ಹಿಂಗೆ ಎದ್ದೇಳಿಸಿ ಅತ್ತಾಗ ಒಂದೊಂದೇ ಡ್ರಾಪು ದವಡೆಯಿಂದ ಒಳಗಡೆ ಇನ್ಸರ್ಟ್ನ ಮಾಡಿ ಹಾಲನ್ನ. ಮಗು ಅತ್ತಿಲ್ಲ, ಆಮೇಲೆ ಕುಡ್ಸೋಣ, ಚೆನ್ನಾಗಿ ನಿದ್ದೆ ಮಾಡ್ತಿದೆ, ಇವಾಗ ಕುಡ್ಸೋಣ. ನೈಟ್ ಟೈಮು ಇವಾಗ ಎದ್ದೇಳಿಸ್ಬಿಟ್ರೆ ಅದೇ ರೂಢಿ ಆಗಿಬಿಡ್ತಾರೆ ಮಕ್ಕಳು. ನೈಟ್ ಟೈಮ್ ಕಂಪ್ಲೀಟಾಗಿ ಮಲಗಬೇಕು, ಬೆಳಿಗ್ಗೆ ಮಾತ್ರ ಎದ್ದೇಳಿಸಿ ಹಾಲು ಕುಡಿಸ್ಬೇಕು. ಈ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ನೀವು ಸಣ್ಣ ಮಕ್ಕಳಲ್ಲಿ ಅಂದರೆ 6 ತಿಂಗಳ ಒಳಗಡೆ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ರೊಟೀನ್ನ ನೀವು ಮಕ್ಕಳಲ್ಲಿ ಕಲಿಸೋದಕ್ಕಾಗಲ್ಲ. ಮಕ್ಕಳು ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋದಕ್ಕೆ ಚಾನ್ಸ್ ಇಲ್ಲ. ನಾವು ಎತ್ಕೊಬಿಟ್ರೆ ಮಕ್ಕಳು ರೂಢಿ ಆಗ್ತಾರೆ, ನಾವು ಆಟ ಆಡಿಸ್ಬಿಟ್ರೆ ಮಕ್ಕಳು ರೂಢಿ ಆಗಿಬಿಡ್ತಾರೆ. ಇದನ್ನೇ ಖಂಡಿತವಾಗ್ಲೂ ಇಲ್ಲ. ಆ ಏಜಿಂದು ಆವಾಗಲೇ ಮರ್ತೋಗ್ಬಿಡ್ತು. ಆ ಕ್ಷಣದಲ್ಲಿ ಅಮ್ಮ ಬೈದ ನೆಕ್ಸ್ಟ್ ಕ್ಷಣಕ್ಕೆ ಮಕ್ಕಳು ಮರ್ತೋಗೋ ಟೈಮಲ್ಲಿ ನೀವು ಅಭ್ಯಾಸ ಮಾಡಿಸಿದ್ದು ಯಾವ ಅಭ್ಯಾಸಗಳು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನೀವು ಡ್ರಾಪರಲ್ಲಿ ಒಂದಿನ ಔಷಧಿ ಡ್ರಾಪರಲ್ಲಿ ಹಾಕ್ತಿದ್ದಂಗೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಿಲ್ಲ ಮಕ್ಕಳು. ನೀವು ಒಂದು ಟೈಮು ಬ್ರೆಸ್ಟ್ ಮಿಲ್ಕ್ನ ನೀವು ಡ್ರಾಪರಲ್ಲಿ ಹಾಕಿರ್ತೀರ, ನೆಕ್ಸ್ಟ್ ಟೈಮು ನಿಮ್ಮ ಬ್ರೆಸ್ಟ್ನ ಆಫರ್ ಮಾಡಿ. ಮಗುಗೆ ಸ್ವಲ್ಪ ಸ್ಟ್ರೆಂಥನ್ ಥರ ಫೀಲಾಗಿ ಹಾಲು ಕುಡಿದ್ರೆ ಕುಡಿಬೋದು, ಕುಡಿಲಿಲ್ಲ ಅಂದರೆ ಇಟ್ಸ್ ಓಕೆ. ಇದರಲ್ಲಿ ಕುಡ್ದಿರುತ್ತಲ್ಲ ಮಗು, ಮತ್ತೆ ಇನ್ನೊಂದು ಆಫರ್ ಬಿಟ್ಟು ಎದ್ದೇಳಿಸಿ ಮತ್ತೆ ಫೀಡ್ ಮಾಡಿ. ಮತ್ತು ಆ ಟೈಮಲ್ಲಿ ಡೈಪರ್ ಹಾಕೋದಕ್ಕೆ ಹೋಗಬೇಡಿ. ತೀರಾ ಮಗುಗೆ ರೆಡ್ನೆಸ್ ಆಗಿದೆ ಅಂದರೆ ನತ್ತಿಗೆ ಎಣ್ಣೆ ಹಾಕೋದಿರ್ಬೋದು, ಪ್ರೈವೇಟ್ ಪಾರ್ಟಿಗೆ ಎಣ್ಣೆ ಹಾಕೋದಿರ್ಬೋದು, ಇದನ್ನೆಲ್ಲ ಫಾಲೋ ಮಾಡಿ. ಮತ್ತು ಪಾದಗಳಿಗೆಲ್ಲ ನಿಧಾನಕ್ಕೆ ಎಣ್ಣೆ ಮಸಾಜ್ ಮಾಡೋದು, ಈ ಥರದ್ದು ಮಾಡಿ. ಐಲಿ ಫೀವರ್ ಇತ್ತು, ಜಾಂಡೀಸ್ ಇದೆ ಮಗುಗೆ, ಅಥವಾ ತೀರಾ ಕಿರಿಕಿರಿ ಮಾಡ್ತಾ ಇದೆ ಮಗು ಅಂತಂದರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದು ಯಾವುದೂ ಇಲ್ಲ, ಇವತ್ತೊಂದಿನ ಮಾತ್ರ ಮಗು ಯೂರಿನ್ ಪಾಸ್ ಮಾಡ್ತಾಯಿಲ್ಲ, ಬರೀ ಯೂರಿನ್ ಸಮಸ್ಯೆ ಅಷ್ಟೇ ಮಗುಗೆ ಇರೋದು ಅನ್ನೋದಾಯಿತು ಅಂದರೆ ಇಟ್ಸ್ ಮೋಸ್ಟ್ ಕಾಮನ್. ಒಂದು ಆಯಿಲ್ ಅಪ್ಲೈ ಮಾಡಿ, ಇನ್ನೊಂದು ಬ್ರೆಸ್ಟ್ ಮಿಲ್ಕ್ ಸಾಕಾಗ್ತಾ ಇರೋದಿಲ್ಲ. ನಾನು ಹೇಳಿದ ಮೆಥಡಲ್ಲಿ ಬ್ರೆಸ್ಟ್ ಮಿಲ್ಕ್ನ ಕೊಡಿ. ಫಾರ್ಮುಲಾ ಮಿಲ್ಕ್ ಕೊಡೋರು ಅಷ್ಟೇ, ಬಾಟಲಲ್ಲಿ ಸಕ್ ಮಾಡ್ತಲ್ಲ ನೀಟಾಗಿ ಕುಡಿತಾ ಇಲ್ಲ ಅಂತಂದರೆ ಸ್ಪೂನಲ್ಲಿ ಕುಡಿಸಿ, ಒಳ್ಳೆಯಲ್ಲಿ ಕುಡಿಸಿ, ಅಥವಾ ಔಷಧಿ ಡ್ರಾಪರಲ್ಲಿ ಒಂದೊಂದೇ ಡ್ರಾಪ್ ಹಾಕಿ ಕುಡಿಸಿ. ಹೇಗಾದರೂ ಮಾಡಿ ನಿಧಾನಕ್ಕೆ ಆರಾಮಾಗಿ ಫೀಡ್ ಮಾಡಿ. ಪ್ರತಿ ಸಲ ಫೀಡಿಂಗ್ ಆದಮೇಲೂ ಬರ್ಪ್ ಮಾಡಿಸೋದು ಮಾತ್ರ ಮಾಡಿಬೇಡಿ. ಮುಂಚೆ ಎಲ್ಲ ಒಂದು ಬಾಣಂತಿಯನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಮನೆಯಲ್ಲಿ ಒಬ್ಬರನ್ನ ಫಿಕ್ಸ್ ಮಾಡಿಬಿಡ್ತಿದ್ರು. ಮನೆ ಕೆಲಸ ಬೇರೆಯವ್ರು ಮಾಡಿದ್ರೆ ಬಾಣಂತಿಯನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು ಅಂತ ಹೇಳಿ. ಯಾಕಂದರೆ ಬಾಣಂತಿಗೆ ರೆಸ್ಟ್ ಕೂಡ ಬೇಕಿರುತ್ತೆ, ಮಗುನ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ನೋಡಬೇಕು. ಮಗು ಮಲಗಿರ್ತಾನೆ ಮಲಗಿಸೋದಲ್ಲ ಮಗುಗೆ ಫೀಡಿಂಗ್ 20 ಮಿನಿಟ್ಸ್ ಆಯಿತು ಅಂದರೆ 20 ಮಿನಿಟ್ಸ್ ಅದಕ್ಕೆ ಬರ್ಪಿಂಗ್ ಪ್ರೋಸೆಸ್ಸೇ ಆಗ್ತಿತ್ತು. ಬರ್ಪಿಂಗ್ ಪ್ರೋಸೆಸ್ 20 ಮಿನಿಟ್ಸ್ ಆಗಿ 1 ಅವರ್ ಮಗು ಮಲಗ್ತಿದ್ದಂಗೆ ಮತ್ತೆ ಎದ್ದೇಳಿಸ್ಬೇಕು, ಮತ್ತೆ ಅದೇ ಪ್ರೋಸೆಸ್ ಮಾಡಬೇಕು. ಸೊ ಹಾಗಾಗಿನೇ ನ್ಯೂ ಬಾರ್ನ್ ಬೇಬೀಸ್, ಅದರಲ್ಲೂ ಪ್ರೀಮೆಚ್ಯೂರ್ಡು ಅಥವಾ ಲೋ ಬರ್ತ್ ವೆಯ್ಟ್ ಮಕ್ಕಳೇನಿರ್ತಾರಲ್ಲ ಆ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರುತ್ತೆ. ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ, ಆಯಿತಾ? ನಮಸ್ಕಾರ.